ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮನೆಯಲ್ಲಿ ಸುಲಭವಾಗಿ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತಂದೇಳಿ ವೆನಿಲಾ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ತಂದಿರ್ತೀರ, ಅದೇ ರೀತಿ ನೀವು ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಅರ್ಧ ಲೀಟರ್ ಕೆನೆಭರಿತ ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿಸಿ ತೊಗೋಬೇಕು. ಇವಾಗ ನೋಡಿ, ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು 5-6 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ, ಹಾಗಾಗಿ ತುಂಬ ಸ್ವೀಟು ಬೇಡ. ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಮಾಡೋದು ಮಾತ್ರ ತುಂಬಾ ಸುಲಭ. ಇವಾಗ ನೋಡಿ, ನಾನು ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಇಷ್ಟ ಇದ್ದರೆ ಹಾಕೋಬೋದು. ವಿಶೇಷವಾಗಿ ವೆನಿಲಾ ಐಸ್ ಕ್ರೀಮಿಗೆ ಬಾದಾಮ್ ಪೌಡ್ರನ್ನ ಹಾಕಲ್ಲ, ನಾನು ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇವಾಗ ನಾನು 2 ಪ್ಯಾಕೆಟನ್ನು ಹಾಕಿದ್ದೀನಿ ನೋಡಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ನಾನು 1 ಬೌಲಷ್ಟು ಮಿಲ್ಕ್ ಪೌಡರ್ನ ತೊಗೋತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇದು ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಇವಾಗ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಐಸ್ ಕ್ರೀಮ್ ಏನಾದರೂ ಕೇಳ್ತಾನೆ ಇರ್ತಾರೆ. ಆವಾಗ ಈ ರೀತಿ ಸುಲಭವಾಗಿ ಮಕ್ಕಳಿಗೆ ಮಾಡಿಕೊಡಿ. ಇವಾಗ ನೋಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನಾನು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ನೋಡಿ. ಇವಾಗ ಅದೇ ಹಾಲನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಾಯಿದ್ದೀನಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಹಾಕಿ 1-2 ನಿಮಿಷ ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಕುದಿಸಿ ತೊಗೊಳ್ಳಿ. ಸ್ವಲ್ಪ ಗಟ್ಟಿ ಆಗಾಗ ಸ್ಟಾರ್ಟ್ ಆಗ್ತೈತಿ, ಅಲ್ಲಿ ತನಕ ಸ್ವಲ್ಪ ಕುದಿಸಿ ತೊಗೊಳ್ಳಿ. ನೋಡಿ, ಈ ರೀತಿ ಇರಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಇದು ಕರೆಕ್ಟಾಗಿದೆ. ಹಾಲು ಕಂಪ್ಲೀಟಾಗಿ ಆರಬೇಕು ನೋಡಿ. ಇವಾಗ ಪೂರ್ತಿಯಾಗಿ ಆರಿದೆ, ಬಿಸಿ ಇರುವಾಗಲೇ ತೊಗೋಬಾರ್ದು. ಇದು ಆರಿದೆ ನೋಡಿ. ಇವಾಗ ನೋಡಿ, ನಾನು ಫ್ರೆಶ್ ಕ್ರೀಮನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಬೀಟ್ ಮಾಡಿ ತೊಗೊಳ್ಳಿ. ನೀವು ಬೀಟರ್ ಇಲ್ಲ ಅಂತಂದರೆ ಮಿಕ್ಸರ್ ಜಾರಲ್ಲಿ ಸಹ ನೀವು ಮಾಡ್ಕೋಬೋದು. ಕರೆಕ್ಟಾಗಿ ಬೀಟ್ ಮಾಡಿ ತೊಗೊಳ್ಳಿ. ಒಂದು 7-8 ನಿಮಿಷ ಬೀಟ್ ಮಾಡಿ ತೊಗೋಬೇಕು. ಇವಾಗ ಯಾವ ರೀತಿ ಇರಬೇಕು ಕ್ರೀಮ್ ಅಂತ ತೋರಿಸ್ತೀನಿ ನೋಡಿ. ಆ ರೀತಿ ಕರೆಕ್ಟಾಗಿ ಬೀಟ್ ಮಾಡಿ ತೊಗೊಳ್ಳಿ. ನೋಡಿ, ಈ ರೀತಿ ಇರಬೇಕು, ಕರೆಕ್ಟಾಗಿರಬೇಕು. ಇವಾಗ ಕ್ರೀಮು ರೆಡಿಯಾಗಿದೆ ನೋಡಿ. ಹಿಡಿದ್ರೆ ಬೀಳಬಾರ್ದು ಕ್ರೀಮು, ಅಲ್ಲಿ ತನಕ ಬೀಟ್ ಮಾಡಿ ತೊಗೋಬೇಕು. ಇವಾಗ ನೋಡಿ, ನಾವು ರೆಡಿ ಮಾಡ್ಕೊಂಡಿರೋವಂಥ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಆರಬೇಕು, ಅದು ಆರಿದ ನಂತರ ಹಾಕಬೇಕು. ಹಾಕಿ ಕರೆಕ್ಟಾಗಿ ಇವಾಗ ನಾನು ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮತ್ತೆ 1-2 ನಿಮಿಷ ಬೀಟ್ ಮಾಡಿ ತೊಗೊಳ್ಳಿ. ಎರಡರಿಂದ 3 ನಿಮಿಷ ಕರೆಕ್ಟಾಗಿ ಬೀಟ್ ಮಾಡಿ ತೊಗೊಳ್ಳಿ. ಇಲ್ಲಾಂದರೆ ನೀವು ಮಿಕ್ಸರ್ ಜಾರಲ್ಲಿ ಹಾಕಿ ಸಹ ನೀವು ಮಾಡ್ಕೋಬೋದು. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ. ಈ ರೀತಿ ಇರಬೇಕು, ಇದು ಕರೆಕ್ಟಾಗಿ ಆಗಿದೆ ನೋಡಿ. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನೋಡಿ, ನಾನು ಟ್ರೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ನೀವು ಬೇಕಂದರೆ ಡ್ರೈ ಫ್ರೂಟ್ಸನ್ನು ಸಹ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಏರ್ ಟೈಟ್ ಕಂಟೈನರ್ ಇರುವ ಬಾಕ್ಸನ್ನು ತೊಗೊಂಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ ನೋಡಿ. ದುಬಾರಿ ಬೆಲೆಯಲ್ಲಿ ನೀವು ಫ್ಯಾಮಿಲಿ ಪ್ಯಾಕನ್ನು ತೊಗೊಳೋ ಬದಲು ಈ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮೇಲೆ ನಾನು ಸ್ವಲ್ಪ ಮತ್ತೆ ಟ್ರೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ನೀವು ಪಿಸ್ತಾ ಬಾದಾಮ್ ಸಹ ನೀವು ಹಾಕ್ಕೋಬೋದು. ನಾನು ಟ್ರೂಟಿ ಫ್ರೂಟಿ ಮಾತ್ರ ಹಾಕಿದ್ದೀನಿ ನೋಡಿ. ಈ ರೀತಿ ಇವಾಗ ಚೆನ್ನಾಗಿ ಇದನ್ನು ಕವರ್ ಮಾಡಿ ತೊಗೋಬೇಕು. ಇವಾಗ ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡಿ ತೊಗೋತಾಯಿದ್ದೀನಿ ನೋಡಿ. ಇದನ್ನು 8ರಿಂದ 10 ತಾಸು ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಜರ್ನಲ್ಲಿ ಇಡಬೇಕು. ಇವಾಗ 10 ತಾಸು ಆಗಿದೆ ನೋಡಿ.
ಪರ್ಫೆಕ್ಟಾಗಿ ಐಸ್ ಕ್ರೀಮು ರೆಡಿಯಾಗಿದೆ. ವಾವ್, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ಖುಷಿಯಿಂದ ತಿಂತಾನೆ ಇರ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಐಸ್ ಕ್ರೀಮ್ ಪಾರ್ಲರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂಡ್ವಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಿದಿರಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಇದನ್ನು ಓಪನ್ ಮಾಡುವಾಗ ಕ್ಲಿಪ್ಪು ಸ್ಕಿಪ್ ಆಗಿದೆ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತಂದೇಳಿ ಪುನಃ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಗಟ್ಟಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ವೆನಿಲಾ ಐಸ್ ಕ್ರೀಮನ್ನ. ವಿಶೇಷವಾಗಿ ವೆನಿಲಾ ಐಸ್ ಕ್ರೀಮಿಗೆ ಬಾದಾಮ್ ಪೌಡ್ರನ್ನು ಹಾಕೋದಿಲ್ಲ, ನಾನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರ್ ಮಾತ್ರ. ಇವಾಗ ಮೇಲೆ ನೋಡಿ ನಾನು ಮತ್ತೆ ಟ್ರೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಯಾವ ರೀತಿ ಇರುತ್ತೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಅದೇ ರೀತಿ ಅದೇ ಫ್ಲೇವರು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೀವು ಡೈಲಿ ಟೀ ಕಾಫಿಗಂತ ತಂದಿರುವಂಥ ಹಾಲಲ್ಲಿ ಕ್ರೀಮನ್ನು 2 ರಿಂದ 3 ದಿನ ತೆಗೆದಿಟ್ಟು ಫ್ರೆಶ್ ಕ್ರೀಮಲ್ಲಿ ನೀವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.